ನಾನು ಎಲ್ಲದಕ್ಕೂ ಸಾಕ್ಷಿನೇ. ನಾನು ಸ್ವಲ್ಪ ಹೇಳ್ತೀನಿ ಕೇಳಿ, ಕಾಂಗ್ರೆಸ್ನ ಕಾರ್ಯಕರ್ತ. ಈಗ ಕಳೆದ ಸರ್ಕಾರ ರಚನೆ ಸಂದರ್ಭದಲ್ಲಿ ಸಿಎಂ ಅವರನ್ನ ನೇಮಕ ಮಾಡಬೇಕಾದಂತ ಸಂದರ್ಭದಲ್ಲಿ ತಾವು ಪ್ರಮುಖವಾದಂತಹ ಪಾತ್ರವನ್ನ ದೆಹಲಿಯಲ್ಲಿ ವಹಿಸಿದ್ರಿ ಅನ್ನುವಂಥದ್ದು. ಹಾಗಾಗಿ ನೋಡಿ, ಸ್ವಲ್ಪ ಹೇಳ್ತೀನಿ ಕೇಳಿ. ಇಲ್ಲಿ ನಾನೊಬ್ಬನೇ ಅಲ್ಲ, ನೂರಾರು ಜನ ಅಲ್ಲಿ ಶಾಸಕರುಗಳು, ಮುಖಂಡರುಗಳು ಎಲ್ಲರೂ ಇತ್ತು. ಎಲ್ರಿಗೂ ಕೂಡ ಒಂದು ಕುತೂಹಲ ಇತ್ತು ದೆಹಲಿನಲ್ಲಿ ಏನು ತೀರ್ಮಾನ ಆಗುತ್ತೆ ಅಂತ. ಪಕ್ಷದ ವರಿಷ್ಠರು ಏನು ತೀರ್ಮಾನ ಮಾಡಿದ್ರು ಅದು 4 ಗೋಡೆ ಮಧ್ಯೆ ನಡೆದಂಥ ತೀರ್ಮಾನ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನೀವು ನಮ್ಮ ವರಿಷ್ಠರನ್ನೇ ಕೇಳಬೇಕು, ಅದ್ರ ಬಗ್ಗೆ. ನನಗೆ ಅದ್ರ ಬಗ್ಗೆ ನೋಡಿ, ಸ್ವಲ್ಪ ಎತ್ತಿ ಕೇಳಿ. ನಾನು ಇದ್ನೋ ಇಲ್ವೋ ನನಗೆ ಗೊತ್ತಿಲ್ಲ. ಮಾಹಿತಿ ನೀವು ಏನೇ ಇದ್ರು ಅದನ್ನ ಪಕ್ಷದ ವರಿಷ್ಠರನ್ನ ಕೇಳಬೇಕು. ಸಿಗ್ತಾರೆ ರೀ, ಹುಡುಕ್ಬೇಕು. ನಿಮಗೆ ಸಿಗದೆ ನನಗೆ ಸಿಗ್ತಾರಾ? ನಿಮಗೆ ಸಿಗೋದು ಜಾಸ್ತಿ. ಖಂಡಿತ ಸ್ಪಷ್ಟತೆ ಕೊಟ್ಟೇ ಕೊಡ್ತಾರೆ. ಅವ್ರ ವಿಚಾರಗಳನ್ನ, ನಿಮ್ಮ ವಿಚಾರಗಳನ್ನ ಎಲ್ಲನೂ ಗಮನಿಸ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ, ಕಾದ್ ನೋಡೋಣ. ನನ್ನ ಯಾವುದೇ ಮನವಿ ಇಲ್ಲ, ನನ್ನ ಯಾವುದೇ ಮನವಿಗಳು ಇಲ್ಲ. ನನ್ನ ಆಸೆ ಇದೆ, ಗೊತ್ತಿಲ್ಲ, ಭಗವಂತನ ಆಶೀರ್ವಾದ. ಕಾಂಗ್ರೆಸ್ ನೇತೃತ್ವದಲ್ಲಿ, ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ, ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ನಡೀತದೆ. ಎಲ್ಲಿವರೆಗೂ ಶಿವಕುಮಾರ್ ಅವರು ಇರ್ತಾರೋ ಅವ್ರ ನೇತೃತ್ವ ಇದ್ದೇ ಇರ್ತದೆ. ಸರ್, ಈಗ ಡಿ ಕೆ ಶಿವಕುಮಾರ್ ಅವರ ಶ್ರಮ ಹೈಕಮಾಂಡ್ ಗೊತ್ತಿದೆ, ಅವರು ಎಷ್ಟು ಎಫರ್ಟ್ ಹಾಕಿದ್ದಾರೆ ಗೊತ್ತಿದೆ, ಯಾರ ಕಾರಣದಿಂದ ಸರ್ಕಾರ ಬಂತು ಅನ್ನೋದು ಗೊತ್ತಿದೆ. ಹೀಗಿದ್ದು ಕೂಡ ಈ ಕಾಟ ಯಾಕೆ? ಅಂದ್ರೆ ಯಾಕೆ ಕೊಡದೇನೆ ಕಾಯಿಸ್ತಾ ಇರೋ? ಅದು ನನಗೆ ಗೊತ್ತಿಲ್ಲಪ್ಪ, ನಾನು ಭಾಳ ಸಣ್ಣವನು. ಈ ವಿಚಾರದಲ್ಲಿ ಹೈಕಮಾಂಡ್ ನನ್ನ ಹತ್ರ ಏನು ಸಿಗಲ್ಲ ಮೆಟೀರಿಯಲ್, ಬಿಡ್ರಪ್ಪ. ಚರ್ಚೆ ಆಗ್ತಿದೆ, ಬಟ್ ಈ ವಿಚಾರದಲ್ಲಿ ಯಾಕೆ ಸರ್ ಹೈಕಮಾಂಡ್ ಮೌನ ವಹಿಸ್ಕೊಂಡು ಒಂದು ನಿರ್ಧಾರವಾಗಿ ಸ್ಪಷ್ಟವಾಗಿ ನೋಡಿ, ಬೇರೆ ಕರ್ನಾಟಕ ಒಂದೇ ಅಲ್ಲ, ಅನೇಕ ವಿಚಾರಗಳಿರ್ತದೆ. ಅವರು ಆಕ್ಯುಪೈಡ್ ಬೇರೆ ಕಾರ್ಯಕ್ರಮಗಳಲ್ಲಿ ಬೇರೆ ಸಂದರ್ಭಗಳು, ಚರ್ಚೆಗಳು ನಡೀತಾ ಇರ್ತದೆ. ಸೊ ಯಾವುದೇ ಒಂದು ತೀರ್ಮಾನ, ನಿರ್ಣಯಗಳು ಮಾಡಬೇಕು ಅಂತ ಅಂದಾಗೂ ಹಲವಾರು ರೀತಿಯಲ್ಲಿ ಚಿಂತನೆಗಳನ್ನು, ಆಯಾಮಗಳನ್ನು ಆಯಾ ಕಟ್ಟಿನಲ್ಲಿ ನೋಡಿ ತೀರ್ಮಾನವನ್ನು ಮಾಡ್ತಾರೆ. ಸೊ ಅದು ಬಿಹಾರ್ ಚುನಾವಣೆ ಆಗಿದೆ. ಬಿಹಾರ್ ಚುನಾವಣೆಯಲ್ಲಿ ಏನೆಲ್ಲ ಕಾರಣ, ಸೋಲಿಗೆ ಕಾರಣ ಏನು ಎತ್ತ ಅನ್ನೋದನ್ನು ನೋಡ್ತಾ ಇದ್ದಾರೆ. ಮತ್ತು ಜೊತೆಗೆ ಬೇರೆ ರಾಜ್ಯದ ಚುನಾವಣೆಗಳು, ಮುಂಬರುವ ಚುನಾವಣೆಗಳು